ಹಾಯ್ ನಮಸ್ತೆ. ಮೈ ನೇಮ್ ಇಸ್ ಮೊಹಮ್ಮದ್ ತಜಮುಲ್ ಪಾಷಾ. ನನ್ನ ಹೆಸರು ಮೊಹಮ್ಮದ್ ತಜಮುಲ್ ಪಾಷಾ ಅಂತ. ಐ ವಾಸ್ ಲಿವಿಂಗ್ ಇನ್ ಮಸ್ಕತ್ ಫ್ರಮ್ ಪಾಸ್ಟ್ 30 years. ಐ ಪರ್ಚೇಸ್ ದಿಸ್ ಲ್ಯಾಂಡ್ ಇನ್ 2004. ನಾನು ಯಾಕೆ ಲಿಯಾಮ್ ಕನ್ಸ್ಟ್ರಕ್ಷನ್ಗೆ ಈ ಕೆಲಸ ಕೊಟ್ಟಿದ್ದೀನಿ ಅಂದರೆ, ವೆನ್ ಯು ಹ್ಯಾವ್ ಎ ಅಸೆಟ್ ಆಫ್ ಕ್ರೋರ್ಸ್ ಆಫ್ ರುಪೀಸ್, ಇಟ್ ಈಸ್ ನಾಟ್ ಈಸಿ ಫಾರ್ ಯು ಟು ಗಿವ್ ಇಟ್ ಟು ಯಾರಿಗೂ ಎಲ್ಲರಿಗೂ ಕೊಡೋಕ್ಕೂ ಅಷ್ಟು ನಿಮಗೆ ಲೈಕ್ ಯು ಆರ್ ಸ್ಕೇರ್ಡ್. ಮತ್ತು ಈಗ ಕರೆಂಟ್ ಸಿಚುವೇಶನ್ ಇನ್ ಬ್ಯಾಂಗ್ಳೂರ್ ಕನ್ಸ್ಟ್ರಕ್ಷನ್ಸ್ ಅವ್ರು ಏನು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ, ಬಿಕಾಸ್ ಐ ಹ್ಯಾವ್ ಪರ್ಸನಲಿ ಕನ್ಸ್ಟ್ರಕ್ಟೆಡ್ ಎ ಹೌಸ್ ವೆನ್ ಐ ವಾಸ್ ಇನ್ ಗಲ್ಫ್, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಡಿಫಿಕಲ್ಟೀಸ್. ಅದರಿಂದ ನಾನು ದೆನ್ ವೆನ್ ಐ ಸಾ and I inquired with the other peoples of who are associated with Liam Construction, I came to know, ನನಗೆ ಅರ್ಥ ಆಯಿತು, okay, why Liam Construction, because dealing with the professional, because since ನಾನು ಮಾರ್ಕೆಟಿಂಗ್ ಅಲ್ಲಿ ಇದೆ, ನಾನು ಕೆಲಸಗಳು ಮಾಡ್ತಾ ಇದ್ದೆ ವೆನ್ ಐ ವಾಸ್ ಇನ್ ದುಬೈ. ಐ ನೋ ಯಾವ ಥರ ಅಪ್ರೋಚ್ ಆಗ್ತಾರೆ ಜನ, ಅವ್ರು ಯಾವ ಥರ ಅವ್ರು ಫುಲ್ಫಿಲ್ ಮಾಡಿದೆ. ನಾವು ಇಟ್ ಈಸ್ ನಾನು ಈ ಪ್ರಾಜೆಕ್ಟ್ ಕೊಟ್ಟು ಇಟ್ ಈಸ್ ಆಲ್ಮೋಸ್ಟ್ 1 year. ನಾನು ಖಂಡಿತ ಹೇಳ್ತಾ ಇದ್ದೀನಿ, ವಿ ಆರ್ ಇನ್ ಕಮ್ಯುನಿಕೇಶನ್ ಆಲ್ವೇಸ್, ಬಟ್ ಫ್ರಮ್ ಲಾಸ್ಟ್ 1 year ಇಟ್ ಈಸ್ ಆಲ್ಮೋಸ್ಟ್ ದ ಆಲ್ ಎಲ್ಲ ಕೆಲಸ ಎಲ್ಲ ಮುಗೀತಾ ಇದೆ, ಮೋಲ್ಡ್ಸ್ದು ಎಲ್ಲ. ಬಿಕಾಸ್ ಇಟ್ ನಾಟ್ ಎ ಸಿಂಗಲ್ ಆರ್ಗ್ಯುಮೆಂಟ್, ಯಾವ ಥರ ಮಾಡ್ತಾ ಇದ್ದಾರೆ ಅವ್ರ ಕೆಲಸ, ಏನು ಕ್ವಾಲಿಟಿ ಆಗ್ತಾ ಇದ್ದಾರೆ. ನಾನು ಬರ್ತಾ ಇರ್ತೀನಿ ಸೈಟಿಗೆ, ಎಲ್ಲ ಆ ಥರ ಇಲ್ಲ ನಾನು ಬರಲ್ಲ ಅಂತ. ನಾನು ಬಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ರೇ ನೀವು ಪಾರ್ಟ್ನರ್ ಹತ್ರ ನೀವು ಆರ್ಗ್ಯುಮೆಂಟ್ಸಲ್ಲಿ ಆಗೋದು, ಈ ಥರ ನಮಗೆ ಏನು ಇಶ್ಯೂಸ್ ಇಲ್ಲ. ಇಟ್ಸ್ ಆಲ್ವೇಸ್ ಸ್ಯಾಟಿಸ್ಫ್ಯಾಕ್ಟ್ರಿ. ನಾವು ಐ ಥಿಂಕ್ ಇಟ್ ಈಸ್ ಆಲ್ಮೋಸ್ಟ್ ದ ಪ್ರಾಜೆಕ್ಟ್ಸ್ ಎಂಡಿಂಗ್ಗೆ ಬರ್ತಾ ಇದೆ. ಈ ಸಮಯವರೆಗೂ ನಾವು ನಾಟ್ ಎ ಸಿಂಗಲ್ ಟೈಮ್ ವಿ ಇಂಟ್ರಾಕ್ಟೆಡ್ ಆರ್ ಎನಿ ಡಿಸ್ಅಗ್ರಿಮೆಂಟ್, ಎಲ್ಲ ನಮ್ಮ ಪ್ರಕಾರನೇ ಹೋಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಹೌ ಐ ಆಮ್ ಹ್ಯಾಪಿ ವಿತ್ ಲಿಯಾಮ್ ಕನ್ಸ್ಟ್ರಕ್ಷನ್. ಮೈ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಲಿಯಾಮ್, ಯಾಕಂದರೆ ನಾನು ಸುಮಾರು ಜಾಗ ಅವ್ರದ್ದು ಸರ್ವೆ ಮಾಡಿದ ಮೇಲೆ ಐ ಹ್ಯಾವ್ ಸೀನ್ ದ ಲೈಕ್ ಇಂಟರಾಕ್ಷನ್ ವಿತ್ ಎಲ್ಲ ಇಂಜಿನಿಯರ್ಸ್ ಹತ್ರ, ಸ್ಟಾಫ್ ಹತ್ರ. ಐ ಇಂಟರಾಕ್ಟೆಡ್ ಪರ್ಸ್ನಲಿ ಥ್ರೂ ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್. ಇದೆಲ್ಲ ಮಾಡಿದ ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಅಂದರೆ, ಈಗ ನಾವು ಇದು ಜಾಯಿಂಟಲ್ಲಿ ಮಾಡ್ತಾ ಇದ್ದೀವ, ಮೇ ಬಿ ನಾವು ಇಟ್ಕೊಳ್ತೀವಿ, ಇಲ್ಲಾಂದರೆ ಯಾರಿಗೂ ಸೇಲ್ ಮಾಡಿದ್ರೆ, ಬಟ್ ವೆನ್ ವಿ ಆರ್ ಸೆಲ್ಲಿಂಗ್ ಟು ದ ಪರ್ಸನ್, ಇಟ್ ಈಸ್ ಅ ಹಾರ್ಡ್ ಅರ್ನ್ ಮನಿ. ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ, and they should get the value for the money which they invest in this one. So this was my expectations from Liam, and so far I think it is almost 80% of the project. They are I'm really satisfied with them. ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಾಗ ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಇಲ್ಲಿ ಬಂದು, ಇದರಲ್ಲಿ ಕಲ್ಲು ಆಲ್ಮೋಸ್ಟ್ 75% ನಮ್ಮ ಪ್ಲಾಟಲ್ಲಿ ಇತ್ತು. ಆದರೆ ಇನಿಷಿಯಲಿ ನಮಗೆ ನೋಡೋಕ್ಕೆ ಗೊತ್ತಾಗಿರಲಿಲ್ಲ, ಇದು ಏನು ಡಿಸ್ಕಷನ್ ಅಲ್ಲಿನೂ ಬಂದಿಲ್ಲ. ಆಮೇಲೆ ನನಗೂ ಐ ವಾಸ್ ಆಲ್ಸೋ ವರಿಡ್, ಮತ್ತು ಯಾವ ಥರ ರಿಮೂವ್ ಮಾಡೋದು, ರೆಸಿಡೆನ್ಷಿಯಲ್ ಜಾಗ ಇದೆ, ಬ್ಲಾಸ್ಟಿಂಗ್ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ನೋಡಿಬಿಟ್ಟು ದೆನ್ ಕಂಟಿನ್ಯೂಸ್ಲಿ ಲಿಯಾಮ್ ಟೀಮಿಂದ ಆ್ಯಂಡ್ ಲಿಯಾಮ್ ಸರ್ ಅಶ್ವಿನಿಂದ ಮಾತಾಡಿ, ಯಾರು ಬಂದ್ರೇನು ಅಷ್ಟು ಈಸಿ ಕಾಣ್ತಾ ಇಲ್ಲ ಅದು. ಬಿಕಾಸ್ ನನಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಇದು ನೀವು ರಿಮೂವ್ ಮಾಡ್ಬೋದು, ಇಮಿಡಿಯೇಟ್ಲಿ ಸ್ಟಾರ್ಟ್ ಕೆಲಸ ಮಾಡ್ಬೋದು ಅಂತ. ಬಟ್ ಸಮ್ಹೌ ವಿತ್ ದ ಪ್ರೊಫೆಷನಲ್ ಅಪ್ರೋಚ್ ಲಿಯಾಮ್ ಟೀಮಿಂದ ನಾವು ಜನಾಗೆ ತಗೊಂಡು ಬಂದು, ವಿ ಆರ್ ಏಬಲ್ ಟು ರಿಮೂವ್ ವಿದಿನ್ ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ 3 months ಆಗುತ್ತೆ, 2 months ಆಗುತ್ತೆ ಅಂತ. ವಿದಿನ್ 45 days ವಿ ರಿಮೂವ್ಡ್ ಎವ್ರಿಥಿಂಗ್, ಎಲ್ಲ ತೆಗೆದುಬಿಟ್ಟು ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ಸಮಥಿಂಗ್ ನಮಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪ್ರೊಫೆಷನಲ್ ಅಂದರೆ ಈ ಥರ ಮಾಡ್ತಾರೆ, ಇಲ್ಲಾಂದರೆ ಬೇರೆ ಅವರಿದ್ರೆ ಈ ಥರ ಇಶ್ಯೂಸ್ ಬಂದರೆ ದೇ ಓಡೋಗ್ತಾರೆ, ದೇ ನೆವರ್ ಟ್ರೈ ಟು ಫೈಂಡ್ ಸೊಲ್ಯೂಷನ್. ಯಾಕಂದರೆ ಇದು ಎಕ್ಸ್ಟ್ರಾ ಬರುತ್ತೆ, ಅದು ಎಕ್ಸ್ಟ್ರಾ ಬರುತ್ತೆ, ವಿತ್ ಈ ಥರ ಇಶ್ಯೂಸ್ ಎಲ್ಲ ಆಗುತ್ತೆ. ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ, ಬಿಕಾಸ್ ಯಾವಾಗಲೂ ನಾವು ಇದು ಮಾಡಿದ್ರೆ ಅವ್ರಿಗೂ ಟ್ರಬಲ್ ಕೊಡಬಾರ್ದು, ಅವರು ನಮಗೆ ಟ್ರಬಲ್ ಕೊಡೋದು, ಎಲ್ಲ ವಿನ್ ಸಿಚುವೇಶನ್ ಇರ್ಬೋದು. ಈ ಥರ ಅಂದರೆ ಪಾರ್ಟ್ನರ್ಶಿಪ್ ಅಂದರೆ ದಿಸ್ ಇಸ್ ವಾಟ್ ಒಂದು ಪ್ರೊಫೆಷನಲ್ ಇಂದ ಎಕ್ಸ್ಪೆಕ್ಟ್ ಮಾಡಿದ್ದು. ಐ ಥಿಂಕ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಯಾವುದು ಕೆಲಸ ಮಾಡಿದ್ರೇನು, ಇದು ಮಾಡಿದ್ರೇನು, ನಿಮಗೆ ಏನು ಎಂಡ್ ಆಫ್ ದ ಡೇ ಏನಿರುತ್ತೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿಂದ ಬರುತ್ತೆ ಅಂದರೆ, ನಿಮ್ಮ ಮುಂದೆ ಕೆಲಸ ಮಾಡೋರು ನಿಮ್ಮ ಹತ್ರ ಯಾವ ಥರ ನಿಮಗೆ ಕೋಆಪರೇಟ್ ಮಾಡ್ತಾರೆ, ಯಾವ ಥರ ನಿಮಗೆ ಟ್ರಬಲ್ ಮಾಡಲ್ಲ. ಸೊ ಇದು ಇಂಪಾರ್ಟೆಂಟು. ಈ ವಿಷಯದಲ್ಲಿ ಲಿಯಾಮ್ ಕನ್ಸ್ಟ್ರಕ್ಷನ್ ಈಸ್ ನಮ್ಮ ಪಾರ್ಟ್ನರ್ಶಿಪ್, ಅಮೇಝಿಂಗ್ ಪಾರ್ಟ್ನರ್ಶಿಪ್ ಇತ್ತು. ಇದೇ ಈಗ ಇನ್ನೂ ನಡೀತಾ ಇದೆ, ವಿದೌಟ್ ಎನಿ ಇಶ್ಯೂಸ್ ಎಲ್ಲ ನಾವು
ಈ ಪ್ರಾಜೆಕ್ಟ್ಗೆ ಮುಂದೆ ತಗೊಳ್ತಾ ಹೋಗ್ತಾ ಇದ್ದೀವಿ. ಕ್ವಾಲಿಟಿ ಓಕೆ, ಇನಿಷಿಯಲಿ ನಾನು ಈ ಜಾಯಿಂಟ್ ವೆಂಚರ್ ಎಂಟರ್ ಆಗಿದ್ವಲ್ಲ, ಬಿಕಾಸ್ ಐ ವಾಂಟ್, ನನಗೆ ಎಲ್ಲ ರೈಟಿಂಗಲ್ಲಿ ಬೇಕಾಗಿತ್ತು. ಯಾಕಂದರೆ ಇಲ್ಲಿ ನಡೀತಾ ಇರೋದು ಇಶ್ಯೂಸು ಹೇಳುವಾಗ ಒಂದು ಮಾತಿರುತ್ತೆ, ಮಾಡುವಾಗ ಇನ್ನೊಂದು ಬೇರೆ ಸ್ಟೋರಿ ಇರುತ್ತೆ. ಅದರಿಂದ ನಾನು ಎಲ್ಲ ವಸ್ತುಗಳು ಏನಾಗ್ತಾರೆ, ಏನು ಪದಾರ್ಥಗಳು ಆಗ್ತಾರೆ ಅದೆಲ್ಲ ನಾನು ರೈಟಿಂಗಲ್ಲಿ ತಗೊಂಡಿದ್ದೆ. ಆಮೇಲೆ ವರ್ಕ್ ಸ್ಟಾರ್ಟ್ ಆಗಿದ್ಮೇಲೆ ಎವ್ರಿಥಿಂಗ್ ನಾನು ಬರ್ತಾ ಇದ್ದೆ, ನಮ್ಮ ಬ್ರದರು ಬರ್ತಾ ಇದ್ರು. ನಮ್ಮ ಪ್ರೊಫೆಷನಲ್ ಆರ್ಕಿಟೆಕ್ಟ್ಗೆ ತಗೊಂಡು ಯಾವ ಥರ ಕೆಲಸ ಮಾಡಬೇಕು ಅಂತ ನಮಗೆ ಫುಲ್ಲಿ ಸ್ಯಾಟಿಸ್ಫೈ ಮಾಡಿ ಪ್ರಾಪರ್ ಮೆಟೀರಿಯಲ್ ಯೂಸ್ ಮಾಡಿದ್ರು. ಫುಲ್ಲಿ ನನಗೆ ಸಂತೋಷವಾಗಿದ್ದೀನಿ ನಾನು ಈ ಥರ ಮಾಡಿದ್ದೇನೆ. ಈಗ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ನು 80% ಎಲ್ಲ 80 to 90% ಸ್ಲ್ಯಾಬ್ಸ್ ಎಲ್ಲ ಮುಗ್ದಾಗಿದೆ. ಈಗ ನಮ್ಮ ರಿಲೇಟಿವ್ಸು, ನಮ್ಮ ವೆಲ್ ವಿಷರ್ಸು ಎಲ್ಲ ನನ್ನ ಜೊತೆಯಲ್ಲಿ ಬರ್ತಾ ಇರ್ತಾರೆ. ಆಗಲ್ಲ ಅವರು ಎಲ್ಲ ನೋಡಿದ್ಮೇಲೆ ಅವ್ರಿಗೂ ಗೊತ್ತಿದೆ ಏನು ಯಾವ ಥರ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಮಾರ್ಕೆಟಲ್ಲಿ. ಎಲ್ಲ ನೋಡಿದ್ಮೇಲೆ ನಮಗೆ ಇಷ್ಟು ದೊಡ್ಡ ಹಣ ಇನ್ವೆಸ್ಟ್ ಮಾಡಿದ್ಮೇಲೆ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ ಮನೆ, ಇದು ನಾವು ನಮ್ಮ ಇನ್ವೆಸ್ಟ್ಮೆಂಟ್ಗೆ. ಸೊ ಸಂತೋಷವಾಗಿದೆ. ನನಗೆ ಲೈಕ್ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಏನು ಎಲ್ಲರ ಹತ್ರ ನಾನು ಪ್ರಪೋಸಲ್ಸ್ ತಗೊಂಡಿದ್ವಾಗ ಎಲ್ಲರೂ ಸ್ಮಾಲು 4 ಫ್ಲ್ಯಾಟ್ಸು ಪರ್ ಫ್ಲೋರ್ ಅಂತ ಇದು ಮಾಡಿದ್ರು. ನನಗೆ ಅಂದರೆ ಇವರು ಲೈಕ್ ಸ್ಪೇಷಿಯಸ್ ಆ್ಯಂಡ್ ಹೈ ಸ್ಟ್ಯಾಂಡರ್ಡ್ದು 3 BHK ಮಾಡೋಣ ಅಂತ ರೆಕಮೆಂಡ್ ಮಾಡಿ ನನಗೆ ಆಪ್ಷನ್ಸ್ ಕೊಟ್ಟರು. ಆ ಆಪ್ಷನ್ಸಲ್ಲಿ ದಿಸ್ ಇಸ್ ಸಮಥಿಂಗ್ ಎಲ್ಲರೂ ಮಾಡಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಸ್ಮಾಲ್ ಯೂನಿಟ್ಸ್ ಮಾಡಿ ಬೇಗ ಸೇಲ್ ಮಾಡಿ ಹೊರಟೋಗ್ಬಿಡ್ತಾರೆ. ಆದರೆ ಇವರು ಹೈ ಸ್ಟ್ಯಾಂಡರ್ಡ್ ಮಾಡಬೇಕಂತ ನನಗೆ ಇದು ಒಳ್ಳೆ ಸಜೆಷನ್ಸ್ ಕೊಟ್ಟರು. ಅದು ನನಗೆ ಬಹಳ ಸಂತೋಷ ಆಯಿತು. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಯೂನಿಕ್ ಇರುತ್ತೆ ಎಲ್ಲರಿಗೂ ಕಂಪೇರ್ ಟು ಅದರ್ಸ್. ಕನ್ಸ್ಟ್ರಕ್ಷನ್ ಅಲ್ಲಿ ಏನಂದ್ರೆ ನಿಮಗೆ ಎಮರ್ಜೆನ್ಸಿ ಟೈಮ್ ಪೀರಿಯಡು ಇದೆಲ್ಲ ನೋಡಬಾರ್ದು. ಓಕೆ, ಯಾಕಂದ್ರೆ ಕನ್ಸ್ಟ್ರಕ್ಷನ್ ನೀವು ಸ್ಟಡಿ ಮಾಡಿದ್ರೆ ಸ್ಲ್ಯಾಬ್ಸು ಎಷ್ಟು ದಿವಸ ಕ್ಯೂರಿಂಗ್ ಮಾಡಬೇಕು, ಏನು ಟೈಮ್ ಪೀರಿಯಡ್ ಕೊಡಬೇಕು ಅದೆಲ್ಲ ನೋಡಬೇಕು ನೀವು. ಬೇಗ ಮಾಡಿ ಇದು ಫಿನಿಶ್ ಮಾಡಿ ಅಂತ ಈ ಥರ ಬಿಲ್ಡರ್ಸ್ ಹತ್ರ ಮಾಡಿದ್ರೆ ನಿಮಗೆ ಲೈಕ್ ಕ್ವಾಲಿಟಿ ಸಿಗಲ್ಲ. ಸೊ ಇದ್ರ ಬಗ್ಗೆ ನಾನು ಇಷ್ಟುವರೆಗೂ ಲೈಕ್ ಆಲ್ಮೋಸ್ಟ್ 1 year ಆಗ್ತಾ ಇದೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನಿಷಿಯಲ್ ಯಾವ ಥರ ಅವರು ಸ್ಲ್ಯಾಬ್ ಹಾಕಿದ್ಮೇಲೆ ಏನು ಟೈಮ್ ಪೀರಿಯಡ್ ಕೊಡ್ತಾ ಇದ್ದಾರೆ ಅಂತ ನನಗೂ, ಯಾಕಂದರೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಇಷ್ಟು ಹಣ ಹಾಕಿದ್ಮೇಲೆ ನಿಮಗೂ ಕ್ವಾಲಿಟಿ ಸಿಗಬೇಕು. ಆ ಕ್ವಾಲಿಟಿಗೆ ನೀವು ಟೈಮ್ ಪೀರಿಯಡ್ ಕೊಟ್ಟಿಲ್ಲ ಅಂದರೆ ಬಿಲ್ಡರ್ಸು ಫಿನಿಶ್ ಮಾಡಿಬಿಡ್ತಾರೆ ಕೆಲಸ, ಆದರೆ ನಿಮಗೆ ಕ್ವಾಲಿಟಿ ಸಿಗಲ್ಲ. ಸೊ ಈ ಬಗ್ಗೆಯಲ್ಲಿ ನಮಗೆ ಲಿಯಾಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ದಾರೆ.